ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನೆಲ್. ಈ ಒಂದು ಲಾಗ್ನ ನಾನು ಶೂಟ್ ಮಾಡ್ಕೊಂಡು ತುಂಬಾ ದಿನಗಳೇ ಆಗಿದೆ. ಒಂದು ವೀಕೆಂಡ್ ನಾವು ಊರಿಗೆ ಹೋಗ್ತಾ ಇದ್ವಿ. ನನ್ನ ಸ್ಕೂಲ್ ಫ್ರೆಂಡು ಮತ್ತೆ ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ಅಂದ್ರೆ ಇನ್ನೊಬ್ಳು ಸ್ಕೂಲ್ ಫ್ರೆಂಡ್ ಇದ್ದಾಳೆ. ಸೊ ಅವ್ರ ಅಮ್ಮವರು ದೇವ್ರು ಮಾಡ್ತಾ ಇದ್ದಾರೆ, ಮರಿ ಕೊಯ್ದು ಜೋರಾಗಿ. ಸೊ ಹಾಗಾಗಿ ಹೇಳಿದ್ರು ಅಂದ್ಬಿಟ್ಟು ಎರಡು ಫ್ಯಾಮಿಲಿ ನಾವು ಹೋಗ್ತಾ ಇದ್ವಿ. ನಮ್ಗೆಲ್ಲ ಹೇಳಿದ್ಲಲ್ಲ, ಸೊ ಹಾಗಾಗಿ ನನ್ನ ಫ್ರೆಂಡ್ ಕಾವ್ಯ ಮತ್ತೆ ಅವ್ರ ಹಸ್ಬೆಂಡ್ ನಮ್ಮನೆಗೆನೆ ಬಂದಿದ್ರು. ಸೊ ಅಲ್ಲಿಂದ ಅವ್ರನ್ನ ಪಿಕ್ ಮಾಡ್ಕೊಂಡು ನಾವು ನಮ್ಮನೆಯಿಂದ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಇಬ್ರು ಕೂಡ ಹೊರಟ್ವಿ. ಆಕ್ಚುಲಿ ಹೋಗ್ತೀವಿ ಸಾಟರ್ಡೆ ಹೋಗ್ತಾ ಇದೀವಿ, ನಿಮ್ಮನೆಯಲ್ಲೇ ಇರೋಣ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ನಮ್ಮನೆ ಅಂದ್ರೆ ಹೊಲ್ದತ್ರ ಮಾಡಿದ್ದಾರೆ ಇವಾಗ. ಸೊ ಹಾಗಾಗಿ ಅವಳಿಗೆ ಹೊಲ್ದತ್ರ ಇರೋದಕ್ಕೆ ತುಂಬಾ ಇಷ್ಟ. ಒಂದ್ಸಲ ಊರಿಗೆ ಹಬ್ಬಕ್ಕೆ ಅಂತ ಹೋಗಿದ್ವಿ, ಅವಾಗ ಅವಳು ಹೇಳ್ತಾ ಇದ್ಲು, ನಿಮ್ ಹೊಲ್ದತ್ರ ಮನೆಯಲ್ಲಿ ಇರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಕಣೆ, ಫುಲ್ ಎಲ್ಲ ನ್ಯಾಚುರಲ್ ಆಗಿ ಗಾಳಿ ಮತ್ತೆ ನ್ಯಾಚುರಲ್ ಆಗಿ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಒಂದಿನ ಇದ್ ಬರ್ಬೇಕಲ್ಲ ಹೋಗಿ ಅಂತ ಹೇಳ್ತಾ ಇದ್ಲು. ಸೊ ಹೇಗಿದ್ರು ಸಂಡೇ ಫಂಕ್ಷನ್ ಇತ್ತಲ್ಲ ಊಟ ನಮ್ಗೆ. ಸೊ ಹಾಗಾಗಿ ಸಾಟರ್ಡೆ ಹೋಗ್ತಾ ಇದೀವಿ. ನಿಮ್ಮನೆಯಲ್ಲೇ ನೈಟ್ ಆಲ್ಟ್ ಆಗ್ಬಿಟ್ಟು ಬೆಳಗ್ಗೆ ಅಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಡೋಣ ಬೆಂಗಳೂರಿಗೆ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ಹೊರಟ್ವಿ ಅಲ್ಲಿಗೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದ್ರೆ, ಅಪ್ಪುಗೆ ನಾನು ವಿಡಿಯೋ ಮಾಡೋ ಅಂತ ಕೊಟ್ರೆ ಸುಮ್ಮನೆ ಹಾಗೆ ನಮ್ದೆಲ್ಲ ವಿಡಿಯೋ ಮಾಡೋ ಅಂತ ಅಂದ್ರೆ ಅವನು ಫುಲ್ ಹೋಮ್ ಟೂರ್ನೇ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ನೀವು ಇಲ್ಲಿ ನೋಡ್ಬೋದು. ನಾನು 3 years ಬ್ಯಾಕೇನೆ ಒಂದು ಲಾಗಲ್ಲಿ ನಾನು ಊರ್ ಲಾಗ್ ಮಾಡ್ಕೊಂಡಿದ್ದೆ. ಅವಾಗ ನಾನು ಹೇಳಿದ್ದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದ್ಬಿಟ್ಟು ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ. ಹೊಲ್ದತ್ರ ಇರೋದಕ್ಕೆ ಅಂದ್ಬಿಟ್ಟು ನಮ್ಮಪ್ಪ ನಮ್ಮವರು ಮನೆ ಕಟ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಸೆಟ್ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ, ಅದಕ್ಕೆ ಸಿಂಪಲ್ ಆಗಿ ಮಾಡ್ಕೊತಾ ಇದ್ದಾರೆ. ಆಮೇಲೆ ಬೇಕಿದ್ರೆ ಪಕ್ಕದಲ್ಲಿ ಜಾಗ ಬಿಟ್ಕೊಂಡಿದ್ದಾರೆ, ಹೊಲನೇ ಅಲ್ವಾ, ಜಾಗ ಇರುತ್ತೆ, ದೊಡ್ಡದಾಗಿ ಮನೆ ಕಟ್ಕೋಬೇಕು ಅನ್ನೋದು ಅವ್ರ ಪ್ಲಾನ್ ಇತ್ತು. ಸೊ ಇದು ನೋಡ್ತೀವಿ ಅಂದ್ಬಿಟ್ಟು ಕಟ್ಕೊಂಡಿದ್ರು. ಆ ಮನೆಗೆ ಇವಾಗ ಶಿಫ್ಟ್ ಆಗಿದ್ದಾರೆ. ಸೊ ಇವಾಗ ನಾವು ಹೋದಾಗ ಅದೇ ಮನೆಗೆ ಹೋಗಿದ್ ನಾವು. ಬರೀ ನನ್ನೇ ಯಾಕೆ ಮಾಡ್ತಿದೀಯಾ, ಎಲ್ಲಾನು ಮಾಡು. ಏನ್ ಮಾಡ್ತದೆ ನೋಡಿ ಗೈಸ್, ನೀನ್ ಬೆಳ್ಳೆ ಮರೆ ಮಾಡ್ತಾ ಏನ್ ಮಾಡ್ತೈತೆ, ಏನ್ ನೀವು ಅಪ್ಪನೂ ಹಿಡಿದ್ಬಿಟ್ಟು ಹತ್ರ ಹಿಡಿಬೇಡ, ತುಂಬಾ ಹೋಗು, ದೂರ ಹೋಗು ಸ್ವಲ್ಪ. ಇದು ಹಿಡ್ಕೊಂಡ್ಬಿಟ್ಟು ನಮ್ಮ ಅಪ್ಪ ಬಿಡ್ತಾರೆ. ಇನ್ನೂ ಹಿಡಿತೀವ, ಹಿಡಿಲ್ಲ ನಮ್ಮನ್ನ ಹಿಡ್ದ ಹಿಂಗೆಲ್ಲ ಮಾಡಿದ್ರೆ ನನ್ ಕೊಡೋದೇ ಇಲ್ಲ ಇನ್ನೊಂದ್ಸಲಿ. ಹಿಂದೆಯಿಂದ ಝೂಮ್ ಮಾಡಿ ಕರೆಕ್ಟಾಗಿ ಹಿಂದೆಯಿಂದ ಹೋಗು. ಆಮೇಲೆ ನಮ್ಮ ಅಣ್ಣ ನೋಡಿ ಗೈಸ್ ಏನ್ ಮಾಡ್ದ, ಸೋಂಬೇರಿ ಅಂತ ಮಲ್ಕೊಳ್ಳಿಟ್ಟಿದ್ದಾನೆ ಅಮ್ಮ. ಸರಿ ಅಣ್ಣ, ಆಮೇಲೆ ಅಜ್ಜಿನ ನೋಡಿ ಇವ್ರೆ ನೋಡಿ ಗೈಸ್ ಹೇಳು. ನೀವೇ ಮಾಡ್ಕೋ ಸ್ವಲ್ಪ. ನೋಡಿ ಗೈಸ್, ನೋಡಿ ಗೈಸ್ ತಾತ ಬರ್ಕೊಳಿತಾರೆ. ಮಾತಾಡು ಮಾತಾಡು ವಿಡಿಯೋದಲ್ಲಿ. ನೋಡಿ ಗೈಸ್ ನಮ್ಮ ತಾತ ಬರ್ಕೊಳಿತಾರೆ. ನೋಡಿ ಗೈಸ್ ತಾತ ಬರ್ಕೊಳಿತಾರೆ. ಅವ್ರು ಜೋರಾಗಿ ಮಾತಾಡ್ಬೇಕು. ಇಲ್ಲ ತೋರಿಸ್ತೀನಿ, ಉಲ್ಟಾ ಮಾಡು ಅವ್ರ ಕಡೆ. ನೋಡಿ ಗೈಸ್ ಹೇಳು ಹೇಳು. ನೋಡಿ ಗೈಸ್, ಕೋಳಿ, ಟರ್ಕಿ ಕೋಳಿ. ನಮ್ಮ ಅಮ್ಮ ನೋಡಿ ಎಷ್ಟೊಂದು ಕೋಳಿ ಸಾಕದೆ. ನಾನು ಇದೆಲ್ಲ ವಿಡಿಯೋ ಮಾಡ್ಕೊತೀನಿ, ಬಂದಾಗೆಲ್ಲ ಮಾಡ್ತೀನಿ. ಮುರಿತೀಯಾ? ಆಗತ್ತೆ ನಿನ್ ಕೈಲಿ? ಮುರಿತಿದ್ವಿ. ಕಣ್ಣಿಗೆ ಹಾಕೋಬಿಟ್ಟಿಯ, ಸುಮ್ಮನಿರು. ಟ್ರೈ ಮಾಡಿ ನೋಡೋಣ, ಮುರಿ ನೋಡೋಣ. ಕರೆಕ್ಟಾಗಿ ಹಿಂಗೆ ಆಡ್ದಂಗೆ ಆಡ್ತೀಯಪ್ಪ. ಅಪ್ಪು ಚಪ್ಪಲಿ ಯಾಕೆ ಹಾಕಿದೀಯಾ? ಪಾಸ್ ಮಾಡಲ್ಲ, ಪಾಸ್ ಮಾಡಲ್ಲ, ಪಾಸ್ ಮಾಡಲ್ಲ, ಮಾಡಲ್ಲ. ಹೊಡಿಬಿಡ, ಹೊಡಿಬಿಡ. ಹೋಗಲ್ಲ.
ಆ್ಯಕ್ಚುಲಿ ಅದು ನೈಟು ಹೂವೆಲ್ಲ ಕಟ್ಕೊಂಡು ಕೂತಿದ್ವು, ಅವಾಗ ದುವಿಗೆ ಹೆಂಗೋ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟಿದ್ದಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೆಳಗ್ಗೆ ಎದ್ದು ಫುಲ್ ಎಲ್ಲರೂ ಕೂಡ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಆಮೇಲೆ ನಮ್ಮಪ್ಪ ಎಳ್ನೀರು ಕಿಡಿ ಕೊಟ್ಟಿದ್ರು. ಸೊ ಎಳ್ನೀರೆಲ್ಲ ಕುಡ್ಕೊಂಡು ಕೊಚ್ಕೊಟ್ಟಿದ್ರು, ಕುಡಿತಾ ಇದ್ವಿ ಎಲ್ಲರೂ ಇಲ್ಲಿ. ದುವಿಕಿಗೆ ಮತ್ತು ನನಗೆ ಬಂಬ್ಲ್ ಅಂದರೆ ಕಾಯಲ್ಲಿ ಬರುತ್ತಲ್ಲ ಎಳ್ನೀರಲ್ಲಿ, ಅದು ಬಂಬ್ಲ್ ಇರುತ್ತಲ್ಲ ತೆಳ್ಳಗೆ, ಅದು ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಳ್ನೀರೆಲ್ಲ ಕುಡಿದು ಇವಾಗ ನಾವು ಊಟಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಮ್ಮ ಫ್ರೆಂಡು ದೇವ್ರು ಮಾಡಿದಾರಲ್ಲ ದೇವಸ್ಥಾನದ ಹತ್ರ. ಆ್ಯಕ್ಚುಲಿ ದುವಿಗೆ ತುಂಬ ಚೆನ್ನಾಗಿ ವೀಡಿಯೋದಲ್ಲೆಲ್ಲ ಮಾತಾಡ್ತಾ ಇರ್ತಾನೆ, ಅದನ್ನೇ ಹಾಕೋಣ ಅಂತ ಅನ್ಕೊತೀನಿ. ಬಟ್ ಮಧ್ಯದಲ್ಲಿ ಏನೇನೋ ವರ್ಡೆಲ್ಲ ಯೂಸ್ ಮಾಡಿಬಿಟ್ಟಿರ್ತದೆ. ಸೊ ಅದೆಲ್ಲ ಹಾಕೋದು ಸರಿ ಅನ್ಸಲ್ಲ ಅಂದ್ಬಿಟ್ಟು ನಾನು ಅದೆಲ್ಲ ಹಾಕೋದಕ್ಕೆ ಹೋಗಲ್ಲ, ಎಲ್ಲ ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ಕೊಳ್ಳೋಣ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನವ ಏನು ಹೇಳವ, ಈಗ ಹೇಳಲ್ಲ ನೋಡು. ಎಲ್ಲೈತೆ ಬೇಗ ಹೇಳು. ಹೇಳಿ ಹೇಳು. ಐ ಅಪ್ಪೋ ನೀನ್ ಕೆಟ್ಟ ಅಲ್ಲಿ ನನ್ನ ಫ್ರೆಂಡ್ ಊರ್ ಪಕ್ಕ, ಇವ್ರೂರು ಬಂದು ಕೂಚಹಳ್ಳಿ, ಅವ್ರೂರ್ ಪಕ್ಕದಲ್ಲೇ ಗೊಂಡೇನಹಳ್ಳಿ ಅಂತ ಇತ್ತು. ಇವ್ರು ಅಪ್ಪನು ದುವಿಕೋ ಆಡ್ಕೋತಾ ಇದ್ರು, ಗೊಂಡೇನಹಳ್ಳಿ ಅಂತ ಏನೇನೋ ಆಡ್ಕೋತಾ ಇದ್ರು. ಸೊ ಆಮೇಲೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ವಿ. ಸೊ ಹೋಗೋ ದಾರಿನಲ್ಲೇ ಎಲ್ಲ ಊರುಗಳು ಇತ್ತಲ್ಲ, ಸೊ ಹಾಗೆ ಮುಗಿಸ್ಕೊಂಡ್ವಿ. ಅಲ್ಲಿ ಅವರ ಅಮ್ಮವರು ಸೊಪ್ಪೆಲ್ಲ ಹಾಕಿದ್ರು. ಸೊಪ್ಪೆಲ್ಲ ತಗೊಂಡೋಗಿ ಅಂತಂದ್ರೆ ಹೇಗಿದ್ರು ಬೆಂಗ್ಳೂರ್ಗೆ ಹೋಗ್ತಿರಲ್ಲ ಅಂದ್ಬಿಟ್ಟು ಸೊಪ್ಪೆಲ್ಲ ಕಿತ್ಕೊಂಡ್ವಿ ಅಲ್ಲಿ. ಅಂಬರ್ ಮನೆಗೆ ಬರ್ತಿದ್ದೀವಿ. ಕೋಚಲಿ ಕೂಚಲಿ ಅಲ್ಲ ಗಣೇಶಲಿ ಅಪ್ಪಡ ಗಣೇಶಲಿ ಮಮ್ಮಿನ ಗಣೇಶಲಿ ಹಿಂಗಿಡಿಯವಾ ಇವ್ರಿ ಗಣೇಶಲಿ ಯೂಟ್ಯೂಬ್ ತರ ಹಿಡಿಯವಾ. ಗಣೇಶಲಿ ಗಂಡೆಪಲ್ಲಿ ಗಣೇಶಲಿ 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 ತಲೆ ತಿರುಗುತ್ತೆ, ಕುಡಿಲಿ ಫೋನ್ ಕೊಡಲಿ. ತಲೆ ತಿರುಗುತ್ತೆ, ಮೊಬೈಲ್ ಹಂಗೆ ತಿರುಗುತ್ತೆ. ಅಯ್ಯೋ ದಿವ್ಯಾ, ಅಂಕಲ್ ಹೆಸರೇನು? ಕಾವ್ಯ. ಅಂಕಲ್ ಹೆಸರು ಕಾವ್ಯನಾ? ಯಾರು ಅಂಕಲು? ಹೆಸರು ಹೇಳು. ಯಾರು ಅಂತ ಕೇಳು. ಯಾರದು? ಯಾರ ಮನೆಯವರು? ಯಾರ ಮನೆಯವರು? ಯಾರ ಮನೆಯವರು? ಯಾರ ಮನೆಯವರು ಅವರು? ಕಾವೆಂಟಿಗೆ ಏನಾಗ್ಬೇಕು? ಕಾವೆಂಟಿಗೆ ಏನಾಗ್ಬೇಕು? ಏನಾಗ್ಬೇಕು ಹೇಳು, ಏನಾಗ್ಬೇಕು? ಸ್ಟೈಲ್ ರಾಜ್. ನನ್ನ ಫ್ರೆಂಡ್ ಊರಿಗೇನೆ ನಮ್ಮ ಆಂಟಿನ ಕೊಟ್ಟಿರೋದು, ಅಂದರೆ ನಮ್ಮ ಅಮ್ಮನ ತಂಗಿನ ಅದೇ ಊರಿಗೆ ಮದುವೆ ಮಾಡಿರೋದು. ಸೊ ಹಾಗೆ ಅವ್ರ ಮನೆಗೂ ಕೂಡ ಹೋಗಿದ್ವಿ. ದುವಿಕಂತೂ ಹೆಂಗಂದ್ರೆ ಹಂಗೆ ಡ್ಯಾನ್ಸ್ ಮಾಡ್ತಿದ್ದ, ಫುಲ್ ಎಂಜಾಯ್ ಮಾಡ್ತಿದ್ದ ಊರಲ್ಲಿ. ಯಾವ ಥರ ಮಾಡ್ತೀವಿ ದುವಿ? ಹಾಗೆ ಹೋಗೋ ರೋಡಲ್ಲಿ ಇನ್ನೊಬ್ರು ಆಂಟಿ ಮನೆಗೂ ಹೋಗಿದ್ವಿ. ನಮ್ಮ ಅಮ್ಮನ ತಂಗಿ ಇನ್ನೊಬ್ರು ಇದ್ದಾರೆ, ಹೋಗೋ ರೋಡಲ್ಲೇ ಊರಿತ್ತು. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ನನ್ನ ಕಸಿನ್ಗೆ ಪಾಪು ಆಗಿತ್ತು, ಅಲ್ಲಿ ಪಾಪುನ ನೋಡಿಕೊಂಡು ಹೋದ್ವಿ. ಅಲ್ಲಿ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ ಅನ್ನೋದಕ್ಕಿಂತ ನನ್ನ ಹತ್ರ ಫೋನೇ ಇರಲಿಲ್ಲ. ಹೇಳ್ಬೇಕಂದ್ರೆ ಅಪ್ಪು ಒಂದು ದುವಿ ಒಂದು ಫೋನ್ ಇಟ್ಕೊಬಿಟ್ಟಿದ್ರು. ಸೊ ವೀಡಿಯೋ ಮಾಡೋದಕ್ಕೆ ಕೊಡಲೇ ಇಲ್ಲ ಅವರು. ಸೊ ಹಾಗೆ ಪಾಪುನ ನೋಡಿಕೊಂಡು ನಮ್ಮ ಫ್ರೆಂಡ್ ಅಮ್ಮವರು ದೇವ್ರು ಮಾಡಿದಾರಲ್ಲ ಅಲ್ಲಿಗೆ ಹೋದ್ವಿ. ನಮ್ಮ ಫ್ರೆಂಡ್ ಅವ್ರು ಮಾಡಿರಲಿಲ್ಲ, ಅವ್ರ ಅಮ್ಮವರು ದೇವ್ರು ಮಾಡಿದ್ರು, ಅವ್ರು ಕರ್ತಿದ್ರು ನಮ್ಮನ್ನ ಬನ್ನಿ ಅಂತ. ಸೊ ಹಾಗಾಗಿ ಹೋಗಿದ್ವಿ. ಸೊ ನಮ್ಮ ಫ್ರೆಂಡ್ ಇಲ್ಲಿದ್ದಾಳೆ, ನಾವೀಗ ತೋರಿಸ್ತೀನಿ ಆ ಫ್ರೆಂಡೇನೆ. ಆ್ಯಕ್ಚುಲಿ ನಾವು 3 ಜನನು 8th ಸ್ಟ್ಯಾಂಡರ್ಡಿಂದ ಒಂದೇ ಸ್ಕೂಲಲ್ಲಿ ಓದಿದ್ದು. ಸೊ ಹಾಗಾಗಿ ಸ್ಕೂಲ್ ಫ್ರೆಂಡ್ಸು, ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಅವ್ರ ಫ್ಯಾಮಿಲಿನಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅದರಲ್ಲೂ ನನ್ನ ಫ್ರೆಂಡ್ ತಂಗಿ ಮಗಳು ನಮ್ಮ ಪರಿಚಯನೇ ಇಲ್ಲ, ಹೇಳ್ಬೇಕಂದ್ರೆ ನಾವು ಡೈರೆಕ್ಟಾಗಿ ನೋಡೇ ಇಲ್ಲ. ಬಟ್ ಬಂದು ಊಟ ಎಲ್ಲ ಚೆನ್ನಾಗಿದ್ದೀರಾ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ಲು, ಕ್ಯೂಟಾಗಿಂದ. ಇನ್ನೂ ಚಿಕ್ಕ ಹುಡುಗಿ, ತುಂಬ ಚೆನ್ನಾಗಿ ಮಾತಾಡ್ಸಿದ್ಲು. ನಾನು ಅದೇ ಅಂದ್ಕೊಂಡೆ, ಇಷ್ಟು ಚಿಕ್ಕ ವಯಸ್ಸಲ್ಲೂ ಮಕ್ಕಳು ಇಷ್ಟು ಚೆನ್ನಾಗಿ ಮಾತಾಡ್ತಾರ ಅಂತ. ತುಂಬ ಚೆನ್ನಾಗಿ ಮಾತಾಡ್ಸಿದ್ಲು. ನಾವಂತೂ ಫುಲ್ ಅವಳ ಬಗ್ಗೆನೇ ಮಾತಾಡ್ಕೊಂಡ್ಬರ್ತಾಯಿದ್ವಿ, ಸಕ್ಕತ್ತಾಗಿ ಮಾತಾಡ್ಸಿದ್ಲಲ್ಲ ಅವಳು ಅಂದ್ಬಿಟ್ಟು. ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಬಟ್ ಅವಳಂತೂ ತುಂಬಾ ಸ್ಪೆಷಲ್ ಅನ್ನಿಸ್ತು. ಬಂಡಿ ಚಾನಲ್, ಕಾವ್ಯ ಚಾನಲ್ಗೆ ಬಂಡಿ ಕಾವ್ಯ ಚಾನಲ್ಗೆ ಕಂಟಾಡಿ ಕಂಟೆ ಸರಿ
ಮೂರ್ ಕಂಟಾಡಿ ಕಂಟೇರ್ ಕಂಟೆ ಕಂಟಾಡಿ ಕಂಟೆ ಅಂಟ್ರೆ ಕಂಟಾಡಿ ಕಂಟ್ರೆ ಸಬ್ಸ್ಕ್ರೈಬ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್. ನಾವಲ್ಲಿ ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಮ್ಮ ಮನೆಗೇ ಬಂದ್ವಿ. ಬ್ಯಾಗ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ವಲ್ಲ, ಮತ್ತು ಐಟಮ್ಸ್ ಎಲ್ಲ ತೊಗೊಂಡೋಗೋದ್ರಲ್ಲಿತ್ತು. ಹಲಸಿನಣ್ಣು ಸೀಸನ್ ಇತ್ತಲ್ಲ, ಹಲಸಿನಣ್ಣು ಮತ್ತು ಕಾಯಿ ಎಲ್ಲ ಬೇಕಿತ್ತು ಮನೆಗೆ, ಮತ್ತು ಎಳ್ನೀರು ಮತ್ತು ಸೊಪ್ಪು ಏನೇನು ಸಿಗುತ್ತೆ ಊರುಗಳ ಕಡೆ ಹೋಗ್ಬಿಟ್ರೆ ಏನೇನೆಲ್ಲ ನ್ಯಾಚುರಲಾಗಿ ಸಿಗುತ್ತೆ ಎಲ್ಲದೂ ಕೂಡ ತೊಗೊಂಡು ಹೋಗ್ತೀವಿ. ಸೊ ಹಾಗಾಗಿ ಎಲ್ಲದೂ ಕೂಡ ಕಾರ್ಗೆಲ್ಲ ಪ್ಯಾಕ್ ಮಾಡ್ತಾಯಿದ್ವಿ ರಿಟರ್ನ್ ಬ್ಯಾಂಗ್ಳೂರು ಬರೋದಕ್ಕೆ ಅಂದ್ಬಿಟ್ಟು. ಆಮೇಲೆ ದುವಿಕಿದೆಲ್ಲ ವೀಡಿಯೋ ಮಾಡಿರೋದು ನಾವು ನೋಡ್ಬೋದು. ತೋಟ ಮತ್ತು ಏನು ಬೈಕು ಮತ್ತು ಅವ್ನ ಕಾಲೆಲ್ಲ ಇಟ್ಕೊಂಡಿದ್ದಾನೆ ವೀಡಿಯೋದಲ್ಲಿ, ಏನೇನೋ ಮಾಡಿದ್ದಾನೆ. ಆಮೇಲೆ ಇನ್ನೊಂದು ರೌಂಡ್ ಅಪ್ಪು ಎಲ್ಲ ಎಳ್ನೀರು ಕುಡಿಬೇಕಂತ ಆಸೆ ಆಗಿದ್ರು. ಸೊ ಮತ್ತು ಎಳ್ನೀರೆಲ್ಲ ಕೊಚ್ಚಿಸ್ಕೊಂಡು ಎಳ್ನೀರೆಲ್ಲ ಕುಡಿತಾ ಇದ್ರು. ಇಲ್ಲಿ ನೋಡಿ ಕಾಲೆಲ್ಲ ಹಿಡ್ದಿದ್ದಾನೆ. ಆಮೇಲೆ ನಮ್ಮಪ್ಪ ಬೇರೆ ಆಚೆ ಎಲ್ಲೋ ಟ್ಯಾಕ್ಟ್ರರ್ಗೆ ಕೆಲಸಕ್ಕೆ ಅಂತ ಹೋಗಿದ್ದು, ಹಾಗಾಗಿ ಕಾಯಿ ಸುಲ್ಕೊಡೋದಕ್ಕೆ ಯಾರೂ ಇರಲಿಲ್ಲ. ನಂಗೆ ಕಾಯಿ ಬೇಕಿತ್ತು ಬೆಂಗಳೂರು ತೊಗೊಂಡೋಗೋದಕ್ಕೆ. ಆಮೇಲೆ ನನ್ನ ಫ್ರೆಂಡು ನಾನೇ ಸುಲ್ಕೊಡ್ತೀನಿ ಅಂದ್ಬಿಟ್ಟು ಅವಳೇ ಟ್ರೈ ಮಾಡ್ತಾಯಿದ್ಲು ಸುಲಿಯೋದಕ್ಕೆ. ಸುಲ್ಕೊಟ್ಲು, ಒಂದು 5 ಏನೋ ಸುಲಿದಿದ್ಲು ಅನಿಸುತ್ತೆ, ಪರವಾಗಿಲ್ಲ. ಆಮೇಲೆ ಕಾಯಿನೆಲ್ಲ ತುಂಬಿಸ್ಕೊಂಡ್ವಿ. ಆಮೇಲೆ ಇನ್ನು ನೋಡ್ತಾ ಇದ್ವಿ ಏನೇನೆಲ್ಲ ತೊಗೊಂಡೋಗೋದಿದೆ ಅದೆಲ್ಲ ತೊಗೊಂಡು ಆಮೇಲೆ ಹೊರಡೋಣ ಅಂದ್ಬಿಟ್ಟು ಓಡ್ತಾ ಇದ್ವಿ. ಅವಳಿಗಂತೂ ನನ್ನ ಫ್ರೆಂಡ್ಗೆ ಸಖತ್ ಇಷ್ಟ ಆಗಿಬಿಟ್ಟೈತೆ ಈ ಮನೆ. ಇಲ್ಲಿ ಯಾವಾಗಲೂ ಹೇಳ್ತಾನೆ ಇರ್ತಾಳೆ, ನಿಮ್ಮ ಮನೆಗೆ ಹೋದರೆ ಒಂಥರ ಏನೋ ರೆಸಾರ್ಟ್ಗೆ ಹೋದಂಗೆ ಇರುತ್ತೆ ಕಣೆ, ಸಖತ್ತಾಗಿರುತ್ತೆ, ಎಲ್ಲೋ ರೆಸಾರ್ಟಲ್ಲಿ ಹೋಗಿ ರೆಸ್ಟ್ ಮಾಡ್ತೀವಲ್ಲ ಆ ಥರ ಅನಿಸುತ್ತೆ. ಎಲ್ಲ ನ್ಯಾಚುರಲಾಗಿ ಅಲ್ಲೇ ಸೊಪ್ಪು ಸಿಗುತ್ತೆ, ಅಲ್ಲೇ ನಿಂಬೆಹಣ್ಣು ಸಿಗುತ್ತೆ, ಅಲ್ಲೇ ತರಕಾರಿಗಳು ಸಿಗುತ್ತೆ, ಅಲ್ಲೇ ಕಾಯಿ, ಅಲ್ಲೇ ಎಳ್ನೀರು, ಮತ್ತು ತಂಪಾಗಿ ಗಾಳಿ ಬರ್ತಾ ಇರುತ್ತೆ. ಏನೋ ಒಂಥರ ಇರೋದಕ್ಕೊಂಥರ ಖುಷಿ ಆಗುತ್ತೆ ನಿಮ್ಮ ಹೊಲ್ದ ಹತ್ರ. ಊರಲ್ಲಿದ್ದಾಗ ಅವಳು ಬಂದಿದ್ಲು ಅನಿಸುತ್ತೆ, ಬಟ್ ಊರಲ್ಲಿರೋ ಮನೆ ಊರೊಳಗಡೆ ಇರೋದಕ್ಕಿಂತ ಇಲ್ಲಿ ಹೊಲ್ದ ಹತ್ರ ಇರೋದು ತುಂಬ ಇಷ್ಟ ಆಗುತ್ತೆ ಕಣೆ. ನನಗಂತೂ ಸಖತ್ ಇಷ್ಟ ಆಯಿತು ನಿಮ್ಮದು ಹೊಲ್ದ ಹತ್ರ ಮನೆ ಅಂತ ಹೇಳ್ತಾ ಇದ್ಲು. ಸಖತ್ ಇದಾಗ್ಬಿಟ್ಟಳು ಅವಳಂತೂ, ಖುಷಿಯಾಗಿ ಹೋಗಿದ್ಲು ಅವಳು. ಎಲ್ಲೋ ರೆಸಾರ್ಟಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಂತ ತುಂಬ ಸಲ ಹೇಳ್ತಾ ಇದ್ಲು. ಆಮೇಲೆ ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಹೋಗ್ಬೇಕಾದ್ರೆ ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಸೊ ಮ್ಯಾಂಗೋ ಸೀಸನ್ ಇರೋದ್ರಿಂದ ಫುಲ್ಲು ಲೈನಿಗೆ ಮ್ಯಾಂಗೋ ಎಲ್ಲ ಹಾಕ್ಬಿಟ್ಟಿದ್ರು. ಸೊ ಅದನ್ನು ಹಾಗೆ ಒಂದು ಕ್ಲಿಪ್ ತೊಗೊಂಡು ನಾವು ಮನೆಗೆ ಹೊರಟ್ವಿ. ನಾವು ಬರೋಷ್ಟ್ರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗೋಗಿತ್ತು. ನಾವು ಹೊರಟಿದ್ದು ಲೇಟ್ ಆಯಿತು ಸ್ವಲ್ಪ. ಅಲ್ಲಿ ಎಲ್ಲ ಐಟಮ್ಸ್ ಎಲ್ಲ ತುಂಬಿಸ್ಕೊಂಡು ಹೊರಡೋದಕ್ಕೆಲ್ಲ. ಮತ್ತು ಸಂಡೇ ಬೇರೆ ಅಲ್ಲ, ತುಂಬಾ ಟ್ರಾಫಿಕ್ ಇತ್ತು. ನೆಲಮಂಗಲ ಹತ್ತತ್ರ ಬರ್ತಾ ಬರ್ತಾ ತುಂಬಾ ಟ್ರಾಫಿಕ್ ಇರುತ್ತೆ. ಊರ ಕಡೆ ಹೋಗಿರೋರು ವೆಹಿಕಲ್ಸ್ ಎಲ್ಲ ತುಂಬಾ ಇರುತ್ತೆ, ಕಾರ್ಗಳೆಲ್ಲ ನೀವಿಲ್ಲಿ ನೋಡ್ಬೋದು. ತುಂಬ ಇತ್ತು ಟ್ರಾಫಿಕ್ಕು. ಆದ್ರೂ ಬಂದ್ವಿ, ಸಂಜೆ ಬಂದ್ವಿ, ಒಂದು 6:30-7 ಒಳಗಡೆ ರೀಚ್ ಆದ್ವಿ. ಆಮೇಲೆ ನಮ್ಮ ಫ್ರೆಂಡು ಹೋಗ್ತೀವಿ ಅಂತಿದ್ರು ಅವ್ರ ಮನೆಗೆ. ನಾವು ಅದೇ ಹೇಳ್ತು, ಮನೆಗೆ ಹೋಗಿ ಇನ್ನೇನು ಅಡುಗೆ ಎಲ್ಲ ಮಾಡ್ಕೊತೀರಾ, ನಾವೇ ಇಲ್ಲ ಏನಾದರೂ ಸಿಂಪಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಜ್ಜಿ ಹಾಕ್ಕೊಂಡು ರಸಮ್ ಮಾಡಿಕೊಂಡು ರೈಸ್ ಮಾಡ್ಕೊಂಡಿದ್ವಿ. ಏಕೆಂದರೆ ಸ್ಯಾಟರ್ಡೇಯಿಂದನೂ ನಾನ್ ವೆಜ್ ತಿಂತಾನೇ ಇದ್ವಿ. ಅಲ್ಲಿ ನಮ್ಮ ಮನೆಯಲ್ಲೂ ನಮ್ಮ ಅಮ್ಮರು ಚಿಕನ್ ಅದು ಇದೆಲ್ಲ ಮಾಡಿದರು, ಮತ್ತು ಅಲ್ಲಿ ಮಟನ್ ಎಲ್ಲ ತಿನ್ಕೊಂಬಂದಿದ್ವಿ. ಅದಕ್ಕೆ ರಸಮ್ ಏನಾದರೂ ತಿನ್ನೋಣ, ಚೆನ್ನಾಗಿ ಜೀರ್ಣ ಆಗುತ್ತೆ ಅಂದ್ಬಿಟ್ಟು ರಸಮ್ ಎಲ್ಲ ತಿನ್ಕೊಂಡು ಮತ್ತು ಅವರು ಊಟ ಮಾಡಿಕೊಂಡು ಹೊರಟರು. ಈ ಒಂದು ಲಾಗ್ ಇದಾಗಿತ್ತು. ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.